ಇದು ಸೈಲೋ ರಚನೆ. ಹಸಿರು ಸಂಗ್ರಹಣೆಗಾಗಿ ಬಳಕೆಯ ಸಾಮರ್ಥ್ಯ, ಕೃಷಿಯನ್ನು ಸಂಗ್ರಹಿಸಲು ಅನುಕೂಲತೆ, ಜೆ ವ್ಯವಸ್ಥೆಯೊಂದಿಗೆ ಮತ್ತು ಪಡಿತರ ಟ್ಯಾಂಕ್ ಎನ್ಆರ್ ರೈಸ್ ಮಿಲ್ನಲ್ಲಿ ಅಕ್ಕಿ ಶೇಖರಣೆ. ಸೈಲೋ ಟ್ಯಾಂಕರ್ ಒಡೆದು ಮೈ ಮೇಲೆ 300 ಟನ್ ಅಕ್ಕಿ ಬಿದ್ದ ಪರಿಣಾಮ ಸೈಯದ್ ಅಮ್ಜದ್ ಪಾಷಾ ಸ್ಥಳದಲ್ಲಿ ಮೃತ. ಮುಗಿಲು ಮುಟ್ಟಿದ ಮನೆಯವರ ಆಕ್ರಂದನ, ದುಡಿಯಲು ಹೋದ ಮಗ ಮಸಣ ಸೇರಿದ. ಗಂಗಾವತಿ ನಗರದ ರಾಣಾ ಪ್ರತಾಪ್ ಸಿಂಗ್ ವೃತ್ತದ ಬಳಿ ಇರುವ ಪ್ರತಿಷ್ಠಿತ ಎನ್ಆರ್ ರೈಸ್ ಮಿಲ್ನಲ್ಲಿ ಅಕ್ಕಿ ಶೇಖರಣಾ ಸೈಲೋ ಟ್ಯಾಂಕರ್ ಒಡೆದಿದ್ದು, ಅದರಲ್ಲಿದ್ದ ಅಕ್ಕಿ ಅಮ್ಜದ್ ಎನ್ನುವ ಯುವಕನ ಮೈ ಮೇಲೆ ಬಿದ್ದ ಪರಿಣಾಮ ಆತ ಸ್ಥಳದಲ್ಲಿಯೇ ಅಸುನೀಗಿದ್ದಾನೆ ಎಂದು ತಿಳಿದು ಬಂದಿದೆ. ನಗರದ ಮೆಹಬೂಬ್ ನಗರದ ಗೌಸಿಯಾ ಕಾಲೋನಿಯ ನಿವಾಸಿ ಸೈಯದ್ ಅಮ್ಜದ್ ಪಾಷಾ ಇವರು 27 ವರ್ಷದ ಎನ್ನುವ ಯುವಕ ಆರ್ ರೈಸ್ ಮಿಲ್ನಲ್ಲಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಈತನು ಗುರುವಾರವೂ ಎಂದಿನಂತೆ ಬೆಳಗ್ಗೆ ಕೆಲಸಕ್ಕೆ ತೆರಳಿದ್ದ ಮಧ್ಯಾಹ್ನ ಸುಮಾರು 2 ಗಂಟೆಯ ವೇಳೆಗೆ ಏಕಾಏಕಿ ಅಕ್ಕಿ ಶೇಖರಣಾ ಸೈಲೋ ಟ್ಯಾಂಕರ್ ಒಡೆದಿದ್ದು, ಈತನ ಗಮನಕ್ಕೆ ಬರುತ್ತಿದ್ದಂತೆಯೇ ಅದರಲ್ಲಿ ಟನ್ಗಟ್ಟಲೆ ಇದ್ದ ಅಕ್ಕಿ ಈತನ ಮೈಮೇಲೆ ಬಿದ್ದುದರಿಂದ ಈತನು ಸ್ಥಳದಲ್ಲಿಯೇ ಅಸುನೀಗಿದ್ದಾನೆ. ಸುಮಾರು 2 ಗಂಟೆಗೆ ಈ ಘಟನೆ ಸಂಭವಿಸಿದ್ದು, ನಂತರ ಅಕ್ಕಿಯನ್ನು ತೆರವುಗೊಳಿಸಿ ಯುವಕನನ್ನು ಹೊರತೆಗೆಯಲು 2 ಗಂಟೆಗಳಿಗೂ ಅಧಿಕ ಸಮಯ 3 ಜೆಸಿಬಿಗಳಿಂದ ಮೊದಲಿನಿಂದಲೂ 10-12 ಟಿಪ್ಪರ್ ಅಕ್ಕಿಯನ್ನು ಸಾಗಿಸಿದರೂ ವ್ಯಕ್ತಿ ಪತ್ತೆಯಾಗಿರಲಿಲ್ಲ. ನಂತರ ಅಕ್ಕಿ ಕಡಿಮೆಯಾದ ನಂತರದಲ್ಲಿ ಮೃತದೇಹವನ್ನು ಹೊರಕಾಣಲಾಯಿತು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮತ್ತು ಸಾಮಾನ್ಯರ ಸಹಾಯದಿಂದ ಹೊರತೆಗೆಯಲಾಯಿತು. ಈ ಕಾರ್ಯಾಚರಣೆಯಲ್ಲಿ ನಗರ ಪೊಲೀಸ್, ಸಂಚಾರಿ ಪೊಲೀಸ್, ನಿಶಾಮಕ ಠಾಣೆಯವರು ಸತತ ಕಾರ್ಯಪ್ರವೃತ್ತರಾಗಿದ್ದು ಕಂಡುಬಂದಿತು. ಇತ್ತ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಂದಿನಂತೆ ಮಗ ದುಡಿಯಲು ಹೋಗಿದ್ದಾನೆ, ಮರಳಿ ಮನೆಗೆ ಊಟಕ್ಕೆ ಬರುತ್ತಾನೆ ಎಂದು ಕಾಯ್ದು ಕುಳಿತ ತಂದೆ, ತಾಯಿ ಹಾಗೂ ಮನೆಯವರಿಗೆ ಈ ದುರಂತದ ಸುದ್ದಿಗರ ಸಿಡಿಲು ಬಡಿದಂತಾಗಿದೆ. ಈ ವಿಷಯ ತಿಳಿದ ಜನತೆಯ ಕಣ್ಣಾಲೆಯಲ್ಲಿ ನೀರು ತುಂಬಿದ ದೃಶ್ಯ ಮನ ಕಲಕುವಂತಾಯಿತು. ದುಡಿಯಲು ಹೋದ ಯುವಕನ ಮೇಲೆ ಜವರಾಯ ಅಟ್ಟಹಾಸ ಮೆರೆದದ್ದು, ಸ್ಥಳದಲ್ಲಿದ್ದ ಸಾರ್ವಜನಿಕರು ಮಮ್ಮಲು ಮರುಗಿದರು.